ಯಾರ ಅಕ್ಕ ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೇಗುಲ ದರ್ಶನ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬೆಂಗಳೂರಿನ ಗ್ರಾಮ ದೇವತೆಯಾಗಿದ್ದ ಅಣ್ಣಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ಆಕೆ ಗ್ರಾಮ ದೇವತೆ ಅಲ್ಲ, ನಗರ ದೇವತೆನೇ ಆಗಿ ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದಾಳೆ. ಬನ್ನಿ ಆ ದೇವಿಯ ಮಹಾತ್ಮೆಯನ್ನು ಕೇಳೋಣ, ಆ ದೇವಿಯ ಒಂದು ಇತಿಹಾಸವನ್ನು ಕೇಳೋಣ. ಈ ದೇವಸ್ಥಾನವನ್ನು ಯಾರು ಕಟ್ಟಿಸಿದ್ರು, ಹೇಗೆ ಅಂತ ಸಂಪೂರ್ಣವಾದ ವಿವರವನ್ನು ನಾವು ಕೇಳಿ ತಿಳ್ಕೊಂಡು ಬರೋಣ. ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ, ರಮೇಶ್ ಅಂತ. ನೀವು ಇಲ್ಲಿ ಅಣ್ಣಮ್ಮ ದೇವಿಯ ಒಂದು ಪೂಜಾ ಕೈಂಕರ್ಯವನ್ನ ನೀವು ಕೈಕೊಂಡಿದ್ದೀರಾ. ಒಂದು ಸ್ವಲ್ಪ ನಂಗೆ ಇದ್ರ ಇತಿಹಾಸ ಬೇಕು ಸರ್, ಹೇಳಿ. ನಾವಿಲ್ಲಿ ವಂಶ ಪಾರಂಪರ್ಯದಿಂದ ಮಾಡ್ಕೊಂಡ್ ಬರ್ತಿರೋ ವೃತ್ತಿ ಇದು. ನಾವು ದೇವಸ್ಥಾನ ಅರ್ಚಕರು ಮತ್ತೆ ಆಡಳಿತ ಎಲ್ಲ ನಮ್ಮ ಫ್ಯಾಮಿಲಿಯಿಂದನೇ ಮಾಡ್ಕೊಂಡ್ ಬರ್ತಾ ಇರೋದು. ಅಂದ್ರೆ ನಮ್ಮ ವಂಶಸ್ಥರ ದೇವಸ್ಥಾನ ಇದು. ಇದು ದೇವಸ್ಥಾನ ಇತಿಹಾಸ ಹೇಳ್ಬೇಕಂದ್ರೆ ನಮ್ಮ ಪೂರ್ವಜರು, ಇದು ದೇವಸ್ಥಾನ ಇತಿಹಾಸ ಒಂದು 1000 ವರ್ಷದ ಇತಿಹಾಸ ಇದೆ. ಮೋರ್ ದೆನ್ 1000 ಇಯರ್ಸ್ ಇತಿಹಾಸ ಇದೆ ದೇವಸ್ಥಾನಕ್ಕೆ. ದೇವಿ ಸ್ಥಾಪನೆ ಆಗಿ 1000 ವರ್ಷ ಮೇಲಾಗಿದೆ. ಅದ್ರಲ್ಲಿ ಒಂದು ಕುರು ಏನಂದ್ರೆ ಕೆಂಪೇಗೌಡರು ಮುಂಚೆಯಿಂದ ಇರೋದು. ಮೊದಲೇ ಕೆಂಪೇಗೌಡರಿಗೆ 600 ವರ್ಷ ಆಗಿದೆ. ಮೊದಲೇ ಕೆಂಪೇಗೌಡಕ್ಕಿಂತ ಮುಂಚೆಯಿಂದ ದೇವರು ಇರೋದು, ದೇವಿ ಇರೋದು. ದೇವರು ಕೆಂಪೇಗೌಡರಿಗೆ ಪ್ರೇರಣೆ ಆಗಿ ನಾನು ಇಲ್ಲಿ ಬಂದು ನೀನು ನಗರವನ್ನು ಸ್ಥಾಪಿಸುವಂತ ದೇವಿ ಪ್ರೇರಣೆ ಕೊಟ್ಟಿದ್ದಕ್ಕೆ, ಅಣ್ಣಮ್ಮ ದೇವಿ ಪ್ರೇರಣೆ ಕೊಟ್ಟಿದ್ದಕ್ಕೆ ಅವರು ಇಲ್ಲಿ ಸೂಕ್ತ ಸ್ಥಳ ನಗರವನ್ನು ಸ್ಥಾಪಿಸಕ್ಕೆ ಅಂತ ಹೇಳಿ ಕೆಂಪೇಗೌಡರು ಬಂದು ಬೆಂಗಳೂರು ನಗರವನ್ನು ಸ್ಥಾಪಿಸ್ತಾರೆ. ಕೆಂಪೇಗೌಡರು ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಪೂರ್ವಜರು ಇಲ್ಲಿ ದೇವಿಯ ಒಂದು ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬೇಸಿಕಲಿ ವೃತ್ತಿಯಲ್ಲಿ ನಮ್ಮ ಜನಾಂಗದವರು ಈ ಗಾಣಿಗ ಸಮಾಜದವರು. ಗಾಣಿಗ ಸಮಾಜದವರಿಂದ ನಮ್ಮ ವೃತ್ತಿ ಬಂದು ಎಣ್ಣೆ ತೆಗೆಯೋದು, ಗಾಣದ ಎಣ್ಣೆ ತೆಗೆಯೋದು. ನಮ್ಮ ಮುಖ್ಯ ಜಾಗ ಅಂದ್ರೆ ಇಲ್ಲಿ ಗಾಣಿಗೆರಪೇಟೆ ಅಂತ ಇದೆ. ಈ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ. ಈ ಜಾಗ ಬಂದ್ಬಿಟ್ಟು ಹಣ್ಣಿನ ತೋಟ ಆಗಿರುತ್ತೆ. ಹಣ್ಣಿನ ತೋಟ ಆಗಿರುತ್ತೆ. ನಮ್ಮ ಪೂರ್ವಜರು ಎಣ್ಣೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವರ ಒಂದು ವಾಸಸ್ಥಳದಿಂದ ಮತ್ತೊಂದು ಊರಿಗೆ ಹೋಗಿ ಎಣ್ಣೆ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಒಂದು ಎಲ್ಲಿ ಸಂತೆ ನಡೆಯುತ್ತೆ, ಪೇಟೆ ಇರುತ್ತೆ, ಅಲ್ಲೆಲ್ಲ ಹೋಗಿ ಎಣ್ಣೆ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಆಗ ಇಲ್ಲಿ ಅವರು ಇದೇ ಹಣ್ಣಿನ ತೋಟದಲ್ಲಿ ಹಾದು ಹೋಗ್ಬೇಕಾದ್ರೆ ಮನುಷ್ಯಮಪ್ಪ ಅಂತ ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ಮನುಸ್ವಾಮಪ್ಪ ಅಂತ ಅವ್ರಿಗೆ ಒಂದು ಇಲ್ಲಿ ಆರ್ತನಾದ ಕೇಳಿಸುತ್ತೆ. ಈ ಸ್ಥಳದಲ್ಲಿ ಧ್ವನಿ ಕೇಳಿಸುತ್ತೆ, ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ. ಹೆಣ್ಣಿನ ಧ್ವನಿ ಕೇಳಿಸಿ ನಾನು ಇಲ್ಲಿದ್ದೀನಿ, ನನ್ನನ್ನ ನೋಡು ಅಂತ ಕೇಳಿಸುತ್ತೆ. ಆಗ ಅವರು ಭಯಭೀತರಾಗಿ ಏನೋ ಒಂದು ಅನುಭವ ಆಗಿ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಹಣ್ಣಿನ ತೋಟ ಅದು ನಮ್ದು ಅವ್ರದೇ ಜಾಗ ಆಗಿರುತ್ತೆ ಕೂಡ, ಅವ್ರದೇ ಹಣ್ಣಿನ ತೋಟ ಕೂಡ ಆಗಿರುತ್ತೆ. ಹಾಗಾಗಿ ಅವರು ಏನೋ ಇದು ಅನ್ಕೊಂಡು ಭಯ ಬಂದ್ಕೊಂಡು ವಾಪಸ್ ಹೊರಟೋಗ್ತಾರೆ. ಮತ್ತೆ ಹೋಗಿ ಅಲ್ಲಿ ಮನೆಯಲ್ಲಿ ಅವರ ಹಿರಿಯರ ಹತ್ರ ಹೋಗಿ ಇದನ್ನ ಹಂಚ್ಕೊಳ್ತಾರೆ, ಈ ರೀತಿ ಅನುಭವ ಆಯ್ತು ನನಗೆ ಅಂತ. ಮತ್ತೆ ಅದೇ ರೀತಿ ಇನ್ನೊಂದ್ಸಲಿ ಇದೇ ದಾರಿಲಿ ಹೋಗ್ಬೇಕಾದ್ರೆ ಸೇಮ್ ಹಿಂದಿನ ಸಲ ಏನಾಗಿದೆ ಅದೇ ತರ ಒಂದು ಧ್ವನಿ ಕೇಳುತ್ತೆ, ಹೆಣ್ಣಿನ ಧ್ವನಿ. ಅವರು ಎಣ್ಣೆ ಮಾರಕ್ ಹೋಗ್ಬೇಕಾದ್ರೆ ಈ ತೋಟದಲ್ಲಿ ಹೋಗ್ತಾರೆ. ಅವಾಗ ಮತ್ತೆ ಇನ್ನೊಂದ್ಸಲ ಈ ತರ ಧ್ವನಿ ಕೇಳಿಸುತ್ತೆ. ಒಂದು ನಾನು ಇಲ್ಲಿದ್ದೀನಿ, ದಯವಿಟ್ಟು ನನ್ನ ತಾಯಿ ದಯವಿಟ್ಟು ಕೇಳಲ್ಲ, ಇಲ್ಲಿದ್ದೀನಿ ನಾನು, ನನ್ನ ಮೇಲೆತ್ತು ಅಂತ ಕೇಳತ್ತ. ಆಗ ಅವರು ಒಂದು ಭೂಮಿಯಿಂದ ಅಗದ್ ನೋಡಿದಾಗ ಒಂದು ಬಂಡೆ, ದೊಡ್ಡ ಬಂಡೆ ಇರುತ್ತೆ. ಒಂದೇ ಬಂಡೆಯಲ್ಲಿ ಸಪ್ತಮಾತೃಕೆ ಸಮೇತ ಅಣ್ಣಮ್ಮ ದೇವಿ ಕೂಡ ಉದ್ಭವ ಆಗಿತ್ತು. ಒಟ್ಟಾರೆ ಸಪ್ತಮಾತೃಕೆಯರು ಅಂದ್ರೆ 7 ದೇವತೆಗಳ ಒಂದು ಉದ್ಭವ. ಬಂಡೆ ಒಳಗಡೆ ಒಂದೇ ಬಂಡೆಯಲ್ಲಿ ಅವಾಗ ಅವರು ಅದನ್ನ ಮೇಲೆತ್ತಿ ಶುಚಿಗೊಳಿಸಿ ಸ್ಥಾಪನೆ ಮಾಡಿ, ಜೊತೆಯಲ್ಲಿ ಸುಬ್ರಹ್ಮಣ್ಯ ಮತ್ತೆ ಕಾಲಭೈರವೇಶ್ವರ ಕೂಡ ಇರ್ತಾರೆ. ಅಂದ್ರೆ ಕ್ಷೇತ್ರ ಪಾಲಕರು ಇರ್ತಾರೆ. ಅವರ ಬಂಡೆ ಒಂದೇ ಬಂಡನ್ನ ಎತ್ತಿ ಅಲ್ಲಿ ಸ್ಥಾಪನೆ ಮಾಡಿ ಇದೇ ಸ್ಥಳದಲ್ಲಿ ದೇವಿಯನ್ನ ಒಂದು ಪ್ರತಿಷ್ಠೆ ಮಾಡ್ತಾರೆ. ಪ್ರತಿಷ್ಠೆ ಮಾಡಿ ಅವರು ಎಣ್ಣೆ ತಂದಿರ್ತಾರಲ್ಲ ಅದನ್ನ ದಿನ ಅಲ್ಲಿ ಎಣ್ಣೆ ಹಾಕಿ ಬತ್ತಿ ಹಚ್ಚಿ ಹೋಗ್ತಾ ಬರ್ತಾ ಇರ್ತಾರೆ. ಹಾಗೆ ಇಲ್ಲಿ ಸಾರ್ವಜನಿಕರು ಕೂಡ ಹೋಗಿ ಬರೋರಿಗೆ ಏನು ದೇವರು ಇದೆ ಅಂತೇಳಿ ಅವರು ಕೂಡ ಒಂದು ಬೇಡಿಕೆ ಹಾಕಿ ಪ್ರಶ್ನೆ ಹಾಕಿ ಪೂಜೆ ಮಾಡಿ ಹೋಗ್ತಾರೆ.
ಅವ್ರಿಗೂ ಕೂಡ ಅಲ್ಲಿಂದ ದೇವಿ ಪವಾಡ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಮೊದಲು ಈ ಸಣ್ಣದಾಗಿ ಇತ್ತ ಸರ್ ಈ ದೇವಸ್ಥಾನ? ದೇವಸ್ಥಾನನೂ ಇರ್ಲಿಲ್ಲ ಅವಾಗ. ಆಗಿನ ಕಾಲದಲ್ಲಿ ಹೇಳ್ತಾ ಇರೋದು ಬರೀ ಬೈಲಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ, ಬೈಲಲ್ಲೇನೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಷ್ಟೇ. ಅದರ ನಂತರ ಒಂದು ಚಪ್ರ ಹಾಕಿ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಮತ್ತೆ ನಮ್ಮ ಹಿರಿಯರು ಒಂದು 1852ನೇ ಇಸ್ವಿಯಲ್ಲೇನೋ ಚಿಕ್ಕದಾಗ ಒಂದು ಸಣ್ಣದ ದೇವಸ್ಥಾನ 852ರಲ್ಲಿ ಒಂದು ಸಣ್ಣದಾಗಿ ದೇವಸ್ಥಾನ ಕಟ್ತಾರೆ. ದೇವಸ್ಥಾನ ಕಟ್ಟಿ ಪೂಜಾ ಕೈಂಕರ್ಯ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ತದನಂತರ 1969ರಲ್ಲಿ ಈ ದೇವಸ್ಥಾನ ಪೂರ್ತಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಜೀರ್ಣೋದ್ಧಾರ ಆಗಿದೆ. ಅದು ಮೂಲ ವಿಗ್ರಹ ಅದನ್ನ ಟಚ್ ಮಾಡಕ್ ಹೋಗೋದಿಲ್ಲ. ಆ ಎಮ್ಮ ಆಗಿದ್ದಲ್ಲ ಹಾಗೆ ಇದೆ. ಮೂಲ ವಿಗ್ರಹನೇ ಹಂಗೆ ಕಾಪಾಡ್ಕೊಂಡು ಬಂದಿದ್ದೀರಾ? ಅದನ್ನ ಯಾರು ಕೂಡ ಮುಟ್ಟಕ್ ಹೋಗಿಲ್ಲ, ಕಾಪಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ರಕ್ಷಿಸ್ಕೊಂಡು ಇದೆಲ್ಲ ಅಭಿವೃದ್ಧಿ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ವಂಶದವರು, ನಮ್ಮ ಹಿರಿಯರು ಸ್ಥಾಪನೆ ಮಾಡಿದಂತ ದೇವಿ. ನಮ್ಮ ವಂಶಕ್ಕೆ ಬಂದಿರೋದು ಇದು. ಆಗಿಂದ ಈವರೆಗೂ. ಇವಾಗ ನಮ್ಮ ತಾತನ ಕಾಲದಲ್ಲಿ ನಮ್ಮ ತಾತ ಅವರು 6 ಜನ ಇದ್ರು ಅಣ್ಣ ತಮ್ಮಂದಿರು. 6 ಜನ ಅಣ್ಣ ತಮ್ಮಂದಿರು. 6 ಜನನ ಒಂದು ಪೂಜೆ ಏನಿದೆ ಅದನ್ನ ಪೂಜೆ ಸರದಿನ ನಾವು ಭಾಗ ಮಾಡ್ಕೊಂಡಿದ್ದೀವಿ. ಅವ್ರ ಭಾಗ ಆಗಿ ಇವಾಗ ಅವ್ರಿಗೆ 2 ಮಕ್ಕಳು 3 ಮಕ್ಕಳು ಆಗಿದ್ವಿ. ಸ್ವಲ್ಪ ಕುಟುಂಬ ಬೆಳೆದಿದೆ. ಒಟ್ಟು ನಮ್ಮ ಕುಟುಂಬದಲ್ಲಿ 150ರಿಂದ 200 ಜನ ಇರೋದಿದೆ. ದೇವಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 150ರಿಂದ 200 ಜನ ಈ ಒಂದು ಕುಟುಂಬಸ್ಥರೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಮ್ಮ ಸರದಿ ಬರ್ತಾ ಇರುತ್ತೆ. ರೊಟೇಷನ್ ಬೇಸಿಸ್ ಮೇಲೆ ನಾವು ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಏನ್ ವಿಶೇಷ ಸರ್ ಈ ದೇವಸ್ಥಾನದಲ್ಲಿ ಇಷ್ಟೊಂದು ಜನ ಬರ್ತಾ ಇರ್ತಾರೆ? ದಿನಾ ರಶ್ ಇದ್ದೇ ಇರುತ್ತೆ. ಅದು ಮಂಗಳವಾರ, ಶುಕ್ರವಾರ, ಸಂಡೆ ಈ 3 ದಿನ ಅಂತೂ ಕಾಲಿಡಕ್ ಆಗಲ್ಲ ಅಂತ ಜನ ಮಾತಾಡ್ತಾರೆ. ಏನ್ ವಿಶೇಷ? ಜನ ಬರೋದೇ ವಿಶೇಷ. ಜನ ಏನಕ್ಕೆ ಬರ್ತಾರೆ ಅಂದ್ರೆ ಆ ದೇವಿಯಲ್ಲಿ ಶಕ್ತಿ ಇದೆ. ಬೇಡದನ್ನ ಕೊಡುವಂತ ಆಕೆ ಆಗಿರ್ತಾಳೆ. ಬಹಳಷ್ಟು ಜನಕ್ಕೆ ಕಷ್ಟವನ್ನ ಪರಿಹಾರ ಮಾಡಿದ್ದಾಳೆ. ಅದೆಲ್ಲ ನಮಗೂ ತುಂಬಾ ಅನುಭವ ಆಗಿದೆ. ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ, ಮದುವೆ ಆಗದವ್ರಿಗೆ ಮದುವೆ ಆಗಿದೆ, ಕಾಯಿಲೆಯಲ್ಲಿ ನರಳುತ್ತಾ ಇರೋರಿಗೆ ಮೇಲೆ ಎಷ್ಟೋ ಜನ ವೈಬ್ರೇಷನ್ ಬಂದು ಇದೊಂದು ಫಿಡ್ಸ್ ಬರೋ ತರ ಕಾಯಿಲೆ ಇರುತ್ತೆ. ಅಮ್ಮನ ತೀರ್ಥ ಹಾಕಿದ ತಕ್ಷಣ ಕಾಯಿಲೆ ಎಲ್ಲ ವಾಸಿ ಆಗಿರುವಂತ ಎಕ್ಸಾಂಪಲ್ ಇದೆ. ಹಾಗೆ ಬಹಳಷ್ಟು ಪವಾಡ ನಡೆದಿದೆ. ಆ ದೇವಿ ಒಂದು ಪವಾಡ ಇರೋದಕ್ಕೆ, ಶಕ್ತಿ ಇರೋದಕ್ಕೆ ಇಷ್ಟೊಂದು ಜನ ಬರ್ತಾರೆ. ಹೇಳಕ್ಕಾಗಲ್ಲ. ಕೋಟ್ಯಾಂತರ ಜನಕ್ಕೆ ತಾಯಿ ಒಳ್ಳೇದ್ ಮಾಡಿದ್ದಾರೆ. ಇವತ್ತು ಕೂಡ ಬೆಂಗಳೂರು ನಗರವನ್ನು ಕಾಪಾಡ್ತಾ ಇರೋದು ಅಮ್ಮ. ಬೆಂಗಳೂರು ಬೇರೆ ಕಡೆ ಎಲ್ಲದಕ್ಕೂ ಗ್ರಾಮ ದೇವತೆ ಅಂತ ಇರುತ್ತೆ, ಊರ್ ದೇವತೆ ಅಂತ ಇರುತ್ತೆ. ಬಟ್ ನಗರ ದೇವತೆ ಅಂತ ಈಗ ಪ್ರಪಂಚದಲ್ಲಿ ಇಲ್ಲ. ನಗರ ದೇವತೆ ಅಂತ ಇರೋದಂದ್ರೆ ಅಣ್ಣಮ್ಮದೇವಿ ಮಾತ್ರ. ಅದು ಬೆಂಗಳೂರು ನಗರ ದೇವತೆ ಆಯಮ್ಮ. ಸೊ ಇವತ್ತು ಬೆಂಗಳೂರು ನಗರವನ್ನ ಏನು ಕಾಪಾಡ್ಕೊಂಡ್ ಬರ್ತಾ ಇದ್ದಾಳೆ. ಇವತ್ತು ಕೂಡ ನಮ್ಮ ಬೆಂಗಳೂರಲ್ಲಿ ಎಷ್ಟೇ ಮಳೆ ಬರ್ಲಿ ಫ್ಲಡ್ಸ್ ಆಗಲ್ಲ. ಎಷ್ಟೇ ಮಳೆ ಬರ್ಲಿ ಫ್ಲಡ್ ಆಗಲ್ಲ. ಮತ್ತೆ ಒಂದು ಬಿರುಗಾಳಿ ಬಂದ್ರು ಕೂಡ ಒಂದು ತೊಂದರೆ ಆಗಲ್ಲ. ಎಲ್ಲದಕ್ಕೂ ಕಾಪಾಡ್ಕೊಂಡ್ ಬರ್ತಾ ಇರೋದು ಆಯಮ್ಮ. ಆ ದೇವಿ ಒಂದು ನೆಲೆಸಿರೋದಕ್ಕೆ ಬೆಂಗಳೂರಿಗೆ ಇವತ್ತು ರಕ್ಷಣೆ ಇದೆ. ಇಲ್ಲಿ ಯಾವುದೇ ಒಂದು ಕೆಡಕು ಏನು ಕೂಡ ಬರ್ತಾ ಇಲ್ಲ ಬೆಂಗಳೂರಲ್ಲಿ ಅಂತ ಒಂದು ಗೊತ್ತಿದ್ದೀವಿ. ಹಾಗೆ ಹಿಂದೆ 1972ರಲ್ಲಿ ಸರ್ಕಾರ ಇದನ್ನ ಹ್ಯಾಂಡ್ ಓವರ್ ತಗೊಂಡಿತ್ತು, ಮುಜರಾಯಿ ಇಲಾಖೆ. ಅವಾಗ ಒಬ್ಬ ಅಧಿಕಾರಿ ಏನ್ ಮಾಡಿದ್ರು, ದೇವ್ರು ತುಂಬಾ ಕೆಳಗಡೆ ಇದೆ, ಆ ದೇವಿನ ಎತ್ತಿ ಮೇಲ್ ಕುಣಿಸಿ ಮತ್ತೆ ಪ್ರತಿಷ್ಠಾಪನೆ ಮಾಡೋಣ ಅಂತ ಹಾರೆ ಹಾಕಿದ್ದಾರೆ. ಆ ದೇವಿಗೆ ಒಂದು ಹಾರೆ ಬಿದ್ದಿದ್ದೆ ಮನೇಲಿ ಅವ್ರ ಮಗ ತೀರೋಗಿದ್ದಾನೆ ಅಂತ ಮೆಸೇಜ್ ಬರುತ್ತೆ. ಅವ್ರು ಅವತ್ತು ಹೋಗ್ತಾರೆ. ಅವ್ರು ಅವತ್ತು ಬಿಟ್ಟಿದ್ದು ದೇವ್ರನ್ನ ನಾವು ಕೂಡ ಜೀರ್ಣೋದ್ಧಾರ ಟೈಮಲ್ಲಿ ಕೂಡ ಬಂಡೆನ ಮುಟ್ಲಿಕ್ಕೆ ಹೋಗಿಲ್ಲ. ಆ ತಾಯಿಗೆ ಏನು ಆಗಿದೆ ಅದೊಂದು ನೆನೆಸ್ಕೊಂಡ್ಬರ್ತಾರೆ. ಈಗ ಕೆಂಪೇಗೌಡರು ಕಾಲಕ್ಕಿಂತ ಮುಂಚೆ ಅಂದ್ರೆ ಕೆಂಪೇಗೌಡರು ಈ ದೇವಸ್ಥಾನಕ್ಕೆ ಏನ್ ಕೊಡುಗೆ ನೀಡಿದ್ರು ಅಂತ ಏನಾದ್ರು? ಕೆಂಪೇಗೌಡರು ಕೊಡುಗೆ ಏನೂ ಇಲ್ಲ, ಎಲ್ಲಾ ಹೇಳ್ಕೊಂಡ್ಬರ್ತದೆ. ಕೆಂಪೇಗೌಡರು ಕಟ್ಸಿದ ದೇವಸ್ಥಾನ ಅಂತ. ಕೆಂಪೇಗೌಡರಿಗೆ ಕನ್ಸಲ್ ಬಂದು ನಾನು ಇಲ್ಲಿದ್ದೀನಿ, ನೀನ್ ಬಂದು ನನ್ನ ಈ ಬೆಂಗಳೂರನ್ನ ಸ್ಥಾಪನೆ ಮಾಡು ಅಂತ ಹೇಳಿದ್ದು ಅಷ್ಟೇ. ಅಂದ್ರೆ ಕೆಂಪೇಗೌಡರ ಕನ್ಸಲ್ ಬಂದು ಬೆಂಗಳೂರನ್ನ ಸ್ಥಾಪನೆ ಮಾಡಿದ್ದು ಅಂತ. ಅವರು ಕೆಂಪೇಗೌಡರು ಜಾತಿಯವ್ರು ಬಂದು ಗೌಡರು, ನಾವು ಗಾಣಿಗರು, ನಮ್ಗೆ ಅವ್ರಿಗೆ ಸಂಬಂಧ ಇದೆ. ಇದು ಸುಮಾರು ಒಂದು 10ನೇ ಶತಮಾನದಿಂದಲೂ 1000 ವರ್ಷದ ಮೇಲ್ಪಟ್ಟು ಇತಿಹಾಸ ಇದೆ.
ಇದಕ್ಕೇನಾದ್ರೂ ದಾಖಲೆಗಳಿದಾವ ಸರ್, ಅಥವಾ ಏನಾದ್ರು ಈ ಕಲ್ಲಿನಲ್ಲಿ ಕೆತ್ತಿರ್ತಾರಲ್ಲ ಇಲ್ಲ, ಶಾಸನ ಯಾವುದು ನಮ್ಗೆ ಪ್ರೆಸೆಂಟ್ ಸಿಕ್ಕಿಲ್ಲ. ಇಲ್ಲ, ಯಾವ್ದೋ ಒಂದು ಪತ್ರ ಸಿಕ್ಕಿದೆ, ಅದರಲ್ಲಿ ಉಲ್ಲೇಖ ಆಗಿದೆ. ಪತ್ರದಲ್ಲಿ ಬೆಂಗಳೂರಲ್ಲಿ 4 ಪ್ರಸಿದ್ಧ ದೇವಸ್ಥಾನಗಳು ಅಂತ ಅದರಲ್ಲಾಗಿದೆ. 1000 ವರ್ಷದ ಇತಿಹಾಸ ಇದೆ ಅಂತ. 1000 ವರ್ಷ ಇತಿಹಾಸ ಇರುವಂತ ದೇವಸ್ಥಾನ ಬೆಂಗಳೂರಲ್ಲಿ 4 ದೇವಸ್ಥಾನ ಮಾಡಿದ್ದಾರೆ. ಅದು ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಬಳೆಪೇಟೆಯಲ್ಲಿ, ಮತ್ತೆ ಕಾಡುಮಲ್ಲೇಶ್ವರ ದೇವಸ್ಥಾನ, ಅನ್ನಮ್ಮ ದೇವಿ ದೇವಸ್ಥಾನ, ಮತ್ತೆ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಇಷ್ಟು ದೇವಸ್ಥಾನಗಳು ಬೆಂಗಳೂರಲ್ಲಿ ಪುರಾತನ ದೇವಸ್ಥಾನಗಳಲ್ಲಿ 4 ದೇವಸ್ಥಾನ ಒಂದು. ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಕುಟುಂಬದವರು ಪೂಜಾ ಕೈಂಕರ್ಯವನ್ನ ನಡೆಸ್ಕೊಂಡು ಯಾವ ದಿನಗಳಲ್ಲಿ ವಿಶೇಷವಾಗಿ ಅಲಂಕಾರ ನೀವು ಮಾಡ್ತೀರಾ? ಪ್ರತಿದಿನ ಬೆಳಿಗ್ಗೆ ದೇವಿಗೆ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯುತ್ತೆ. ಅದರಲ್ಲಿ ವಿಶೇಷವಾಗಿ ಶುಕ್ರವಾರ, ಮಂಗಳವಾರ, ಭಾನುವಾರ, ಮತ್ತೆ ಅಮಾವಾಸ್ಯೆ ಮತ್ತೆ ಪೌರ್ಣಮಿ ಇದು ತಿಂಗಳ ಪೂರ್ತಿ ನಡ್ಕೊಂಡ್ ಬರುತ್ತೆ. ಅದರಲ್ಲಿ ಅಮಾವಾಸ್ಯೆ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ಈ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾದ ವಿನಿಯೋಗ ಆಗುತ್ತೆ. ಎಷ್ಟು ಪ್ರಸಾದ ಇರುತ್ತೆ, ಅದು ಸಾರ್ವಜನಿಕವಾಗಿ ಪ್ರಸಾದ ಇರುತ್ತೆ. ಬೆಳಿಗ್ಗೆ ಪ್ರಸಾದ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8 ಗಂಟೆವರೆಗೂ ಪ್ರಸಾದ ವಿನಿಯೋಗ ನಡೀತಾ ಇರುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಪ್ರಸಾದಕ್ಕೆ ಇಲ್ಲಿ ಒಂದು ಟೋಕನ್ ರಸೀದಿ ಹಾಕಿಲ್ಲ. ಯಾವುದೇ ಒಂದು ಸೇವೆಗೆ ನಾವು ರಸೀದಿ ಇಲ್ಲ, ಯಾವುದಕ್ಕೂ ಕೂಡ ನಾವು ಚಾರ್ಜ್ ಮಾಡಲ್ಲ. ಎಲ್ಲ ಉಚಿತ. ಭಕ್ತಾದಿಗಳಿಗೆ ಆರತಿಗೆ ಎಲ್ಲದಕ್ಕೂ ಒಂದು ಸೇವೆ ಇರುತ್ತೆ. ದೇವಿದ ಅಭಿಷೇಕ ಮಾಡಬೇಕಾದ್ರೆ, ಅಲಂಕಾರ ಮಾಡಬೇಕಾದ್ರೆ ಅವ್ರ ಇಚ್ಛಾನುಸಾರ ಕೊಟ್ಟು ಇದು ಮಾಡ್ತಾರೆ. ಅದು ಬಿಟ್ಟು ಯಾವುದೇ ಒಂದು ಡಿಮ್ಯಾಂಡ್ ದೇವಸ್ಥಾನದಲ್ಲಿ ನಮ್ಮಲ್ಲಿ ಇರ್ತಿಲ್ಲ ನಾವು. ಸರ್, ಈಗ ನಾನು ನಮ್ಮ ಏರಿಯಾ ವೈಸ್ ಗಮನಿಸ್ತೀನಿ. ಎಲ್ಲಿ ನೋಡಿದಲ್ಲಿ ಅನ್ನಮ್ಮನ ಕೂಡಿಸಿದೀವಿ, 3 ದಿನ ಕೂಡಿಸ್ತಾರೆ, ಅನ್ನಮ್ಮನ ಉತ್ಸವ ನಡೆಯುತ್ತೆ ಅಂತ ಹೇಳ್ತಾರೆ. ಆ ಅನ್ನಮ್ಮ ಯಾರು? ಎಲ್ಲ ಇಲ್ಲಿನ ವಿಗ್ರಹನೇ. ಆಕ್ಚುಲಿ ಇಲ್ಲಿಂದ ಉತ್ಸವ ಮೂರ್ತಿ ಇದೆ. 3 ಇತ್ತು ಉತ್ಸವ ಮೂರ್ತಿ. 3 ಉತ್ಸವ ಮೂರ್ತಿ ಇತ್ತು. ಅದರಲ್ಲಿ ಮುಖ್ಯವಾಗಿ 4 ಬಾಗಿಲು ಹೋಗಿ ಬರ್ತಾ ಇಲ್ಲ ಅಮ್ಮ. ಈ ಕಡೆ ಯಲಹಂಕ ಬಾಗಿಲು, ಹಲಸೂರು ಬಾಗಿಲು, ಈ ಕಡೆ ಗುಟ್ಟಳ್ಳಿ ಬಾಗಿಲು, ಮತ್ತೆ ಬೆಂಗಳೂರು ಇದು ಕೆಂಗೇರಿ ಬಾಗಿಲು. 4 ಬಾಗಿಲಿಗೆ ಒಂದೊಂದು ವರ್ಷದಲ್ಲಿ ಎಲ್ಲಾ ಕಡೆ ಅವರು ಏನಂದ್ರೆ ಆ ಒಂದು ದೇವಿ ಹೋಗಿ ದೇವಿ ಊರ್ ಮುಂದೆ ದೇವಿನ ನಿಲ್ಲಿಸಿ ಅಲ್ಲಿ ಮೊಸರನ್ನ ಎಡೆ ಹಾಕಿ ಕಣ್ಣು ಮುದ್ದೆ ಮಾಡಿ ದೇವಿನ ಅದ್ರ ಮೇಲೆ ಹಾದು ಹೋಗಿಸ್ಕೊಂಡ್ರೆ ಕಾಲರ, ಪ್ಲೇಗು ಮುಂತಾದ ವ್ಯಾಧಿಗಳು ಬರಲ್ಲ, ಊರಲ್ಲಿ ಕಾಪಾಡ್ತಾಳೆ ದೇವಿ ಅಂತ ವಿಶೇಷವಾಗಿ ಬೇಸಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬೇಸಿಗೆಯಲ್ಲೇ ಇದೆಲ್ಲ ಕಾಯಿಲೆಗಳೆಲ್ಲ ಬರೋದು, ಇವಾಗ ಯೋಚನೆಗಳು ಬರೋದು, ಇವಾಗ ಅದು ಲಂಗ್ಸ್ ಪ್ರಾಬ್ಲಮ್, ಎಲ್ಲಾ ತರ ಕಾಯಿಲೆ ಬರೋದು ಬೇಸಿಗೆಯಲ್ಲಿ. ಆ ತಗೊಂಡೋಗಂತ ಪದ್ಧತಿ ಮಾಡ್ಕೊಂಡ್ ಬರ್ತಾ ಇದ್ರು. ಈಗ ಅದು ಬೆಳೆದು ಏನಾಗಿದೆ, ಬೆಂಗಳೂರು ನಗರ ಬೆಳೀತಿದ್ದಂಗೆ ಇದು ಕೂಡ ವರ್ಷಕ್ಕೆ ಒಂದ್ಸಲಿ ಎಲ್ಲಾ ಏರಿಯಾಲು ಕೂಡ ದೇವಿನ ತಗೊಂಡೋಗಿ ಒಂದು ಉತ್ಸವ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಪುನಃ ದೇವಿನ ಸ್ವಸ್ಥಾನಕ್ಕೆ ಬಿಡುವಂತ ಪದ್ಧತಿ ಹೇಳ್ಕೊಂಡ್ಬರ್ತಾರೆ. ಎಲ್ಲಾ ಕಡೆ ಎಲ್ಲಮ್ಮ ಇದು ಅನ್ನಮ್ಮ ಬರ್ತಾ ಇದ್ದಾಳೆ ಅಂದ್ರೆ ಮೂಲ ಇಲ್ಲಿಂದನೇ ತಗೊಂಡು ಹೋಗಿ ಎಲ್ಲ ಇಲ್ಲಿಂದ ಅನ್ನಮ್ಮ ದೇವಸ್ಥಾನ ಬೇರೆ ಎಲ್ಲೂ ಇಲ್ಲ, ಇದೊಂದೇ ಅನ್ನಮ್ಮ ದೇವಸ್ಥಾನ. ಇಡೀ ಬೆಂಗಳೂರಿಗೆ ಇರೋಳು ಒಬ್ಳೆ ಅನ್ನಮ್ಮ, ಒಂದೇ ಅನ್ನಮ್ಮ ದೇವಸ್ಥಾನ. ಎಲ್ಲಿ ಹೋಗುತ್ತೆ ಅದು ಎಲ್ಲ ನಮ್ಮ ದೇವಸ್ಥಾನದಿಂದಾನೇ ಹೋಗಬೇಕಾಗುತ್ತೆ. ಅದೇ ಇಲ್ಲಿ ಈಗ ಹಬ್ಬ ಅದು ಇರ್ತಾವಲ್ಲ ಸರ್, ವಿಶೇಷವಾಗಿ ಹಬ್ಬನ ನವರಾತ್ರಿ ಉತ್ಸವ. ನವರಾತ್ರಿ ಉತ್ಸವದಲ್ಲಿ ಆಶ್ವಿಜ ಮಾಸ ಶುಕ್ಲ ಪಕ್ಷ ಮೊದಲನೇ ದಿನ, ಅಮಾವಾಸ್ಯೆ ಆದ ನಂತರ ಮೊದಲನೇ ದಿವಸ ದೇವಿ ಪಟ್ಟ ಕೊಡಿಸ್ತೀರಿ. ಎಲ್ಲದಕ್ಕಿಂತ ಪುರಾತನ ದೇವಿ ವಿಗ್ರಹ ಅಲ್ಲಿ ದೊಡ್ಡಮ್ಮ ಅಂತ ಒಳಗಡೆ ಪ್ರತಿಷ್ಠಾಪನೆ ಮಾಡಿದೀವಿ. ದೊಡ್ಡಮ್ಮ ಅಂತ ಆ ದೇವಿನ ಎಲ್ಲೂ ಹೊರಗಡೆ ಉತ್ಸವ ಕೊಡೋದಿಲ್ಲ, ಈಗ ಕೊಡಲ್ಲ. ತುಂಬಾ ಹಳೆ ಪುರಾತನ ದೇವಿ ಅಂದ್ಬಿಟ್ಟು ಅದನ್ನ ಆ ದೇವಿನ 1 ವರ್ಷಕ್ಕೆ ಒಂದ್ಸಲಿ ಇಲ್ಲಿಗ ನಮ್ಮ ದೇವಸ್ಥಾನ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪಟ್ಟಕ್ಕೆ ಕುಣಿಸಿ ಆ ದೇವಿಗೆ ವಿಶೇಷವಾದ ಅಲಂಕಾರ ಮತ್ತೆ ಮೂಲ ದೇವರಿಗೆ ಅಲಂಕಾರ 10 ದಿವಸ ನಡೆಯುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹೋಮ ಎಷ್ಟು ಚಾರ್ಜ್ ಮಾಡ್ತೀರಾ ಈಗ? ಸರ್ ಹೋಮ ಯಾವ ತರ ಹೋಮ ಸರ್? ಗಣಪತಿ ಹೋಮ ತಂದೆ ಯಾವಾಗೂ ಮಾಡೋದು? ಹೌದೌದು. ಸರ್ ಪ್ರಸಾದ ಒಂದು 100 ಜನಕ್ಕೆ. 100 ಜನಕ್ಕೆ ದರ್ಶನ ಒಳಗಡೆ ಬರ್ತೀರಾ? 100 ಜನ ಅಂದ್ರೆ ಭಕ್ತಾದಿಗಳು ಸೇರಿ ನೀವು 100 ಜನನೇ ಬರ್ತೀರಿ ಅಂದ್ರೆ ಅದಕ್ಕೆ ಇದು ಮಾಡ್ಕೊಂತೀರಿ. 100 ಜನ ಒಳಗಡೆ ಬಿಡಕ್ಕಾಗಲ್ಲ, ಒಂದು 10 ಜನ ಬಿಡಬೇಕು. ಬೆಳಗ್ಗೆನೆ ಬರ್ಬೇಕು, ಒಂದ್ ದಿವಸ ಮುಂಚೆ ಹೇಳ್ಬೇಕು. ಗಣಪತಿ ಹೋಮ ಅಂದ್ರೆ ದಿವಸ ಮುಂಚೆ ಮಾಡ್ಬೇಕು. ಸಂಜೆ ಹೇಳಿದ್ರೆ ನಾವು ರೆಡಿ ಮಾಡ್ಕೊಂಡು ಬೆಳಗ್ಗೆ. ಈಗ ನವರಾತ್ರಿಯಲ್ಲಿ ಹೇಗೆ ನೀವು ಅಲಂಕಾರನ ಮಾಡ್ತೀರಾ? ಪ್ರತಿದಿನ ದೇವಿಗೆ ಒಂದೊಂದು ಅವತಾರನ ಅಲಂಕಾರ ಮಾಡ್ತೀವಿ. ದೇವಿ ಅವತಾರ, ಒಂದು ದಿವಸ ಶೃಂಗೇರಿ ಶಾರದಾಂಬ, ಒಂದು ದಿವಸ ಜಗನ್ಮೋಹಿನಿ ಅಲಂಕಾರ,
ಒಂದು ದಿವಸ ಅನ್ನಪೂರ್ಣೇಶ್ವರಿ ಅಲಂಕಾರ, ಮತ್ತೆ ಷಣ್ಮುಖ ಜನನಿ ಅಲಂಕಾರ, ಕಾತ್ಯಾಯಿನಿ ಅಲಂಕಾರ, ಚಾಮುಂಡೇಶ್ವರಿ, ಸರಸ್ವತಿ, ಕೊನೆಗೆ ವಿಜಯದಶಮಿ ದಿವಸ ಗಜಲಕ್ಷ್ಮಿ ಅಲಂಕಾರ ಮಾಡಿ ದೇವಿನ ಬನ್ನಿ ಮಂಟಪಕ್ಕೆ ಕರ್ಕೊಂಡೋಗಿ ಅಂಬೆಕ್ಸ್ಕೊಂಡು ಬರ್ತಾರೆ. ಬನ್ನಿ ಮಂಟಪಕ್ಕೆ ಕರ್ಕೊಂಡೋಗಿ ಅಲ್ಲಿ ದೇವಿನ ಬನ್ನಿ ಮುಂದೆ ಇಟ್ಟು ಪೂಜೆ ಮಾಡಿ ಅಂಬೆಕ್ಸ್ಕೊಂಡು ಬಂದು ಮಾರನೇ ದಿನ ಬೆಂಗಳೂರಿನ ಮುಖ್ಯ ರಾಜಬೀದಿಯಲ್ಲಿ ದೇವಿನ ವಿಶೇಷ ಪಲ್ಲಕ್ಕಿಯಲ್ಲಿ ನಾದಸ್ವರ ತಮಟೆ ಸಮೇತ ಮೆರವಣಿಗೆ ಮಾಡ್ಕೊಂಡ್ಬಂದು ಸ್ವಸ್ಥಾನಕ್ಕೆ ಸೇರಿಸ್ತಾರೆ. ಇದು ಇಡೀ ಏರಿಯಾದಲ್ಲೆಲ್ಲ ಮೆರವಣಿಗೆ ಆಗುತ್ತೆ. ಹೌದು, ಹಾಗೆ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಆ 9 ದಿನ 10 ದಿವಸ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು 3 ಪಾರ್ಟಲ್ಲಿ. ಯಾಕಂದ್ರೆ ತುಂಬಾ ಎಲ್ಲಾರು ನಾವು ಮಾಡ್ತೀವಿ ಅಂತ ಕೇಳ್ಕೊಂತಾರೆ. ಎಲ್ಲರಿಗೂ ಚಾನ್ಸ್ ಕೊಡ್ಬೇಕಂತ ಬೆಳಿಗ್ಗೆ ಒಂದು 2 hours, ಮಧ್ಯಾಹ್ನ 1 hour, ಸಂಜೆ 4 hour ಟೈಮಿಂಗ್ಸ್ ಕೊಟ್ಟಿರ್ತೀವಿ. ಎಲ್ಲ ಎಲ್ಲಿ ನಡೆಯುತ್ತೆ ಸರ್? ಎಲ್ಲ ಈ ಆವರಣದಲ್ಲೇ. ಈ ವಿಗ್ರಹ ಎಲ್ಲ ಅವಾಗ ಇಲ್ಲಿ ಇರೋಲ್ಲ, ಎಲ್ಲ ಸೈಡ್ ಇಟ್ಬಿಡ್ತೀವಿ. ಮುಂದೆ ಮೇಲೆ ಇದಿದೆ, ಒಂದು ರೂಮ್ ತರ ಇದೆ, ಅಲ್ಲಿ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಜಾಗ ಅನುಕೂಲ ಆಗಿರುತ್ತೆ. ಇಲ್ಲೇ ಸ್ಟೇಜ್ ಹಾಕ್ತಾರೆ. ಸ್ಟೇಜ್ ಹಾಕಿ ಮುಂದೆ ಕಡೆ ಅಲ್ಲೊಂದು ರ್ಯಾಂಪ್ ಹಾಕ್ತಾರೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ಕೊಂಡಿರ್ತಾರೆ. ಈಗ ಎಲ್ಲರೂ ಭಕ್ತಾದಿಗಳು ಏನಾದ್ರು ಸೇವೆ ಮಾಡಿಸ್ಬೇಕಂದ್ರೆ ಅಡ್ವಾನ್ಸ್ ಬಂದು ಒಂದ್ ದಿವಸ ಮುಂಚಿತವಾಗಿ ಬಂದು ಇಲ್ಲಿ ಹೇಳ್ಬಿಟ್ಟು ರಸೀದಿ ಮಾಡ್ಕೊಂಡು ಹೋಗೋದು. ಅಭಿಷೇಕ ಇರುತ್ತೆ, ಅಲಂಕಾರ, ಹೂವಿನ ಅಲಂಕಾರ ಇರುತ್ತೆ, ಬೆಣ್ಣೆ ಅಲಂಕಾರ ಇರುತ್ತೆ, ಅಷ್ಟಗುಂಕುಮ ಅಲಂಕಾರ ಇರುತ್ತೆ. ಅವ್ರ ಭಕ್ತಾದಿಗಳು ಅವ್ರು ಏನ್ ಅನ್ಕೊಂಡಿದ್ದಾರೋ ಅದನ್ನ ಮಾಡ್ಕೊಂಡು. ಆಮೇಲೆ ಹಸುಗೂಸುಗಳನ್ನೆಲ್ಲ ಹುಟ್ಟಿದ ಮಗುನೆಲ್ಲ ಕರ್ಕೊಂಡ್ ಬರ್ತಾರಲ್ಲ, ಅದೇನು ಸರ್? ಈಗ ಪ್ರತಿಯೊಂದು ಮನೆಯಲ್ಲಿ ಕೂಡ ಇವಾಗ ಬೆಂಗಳೂರಲ್ಲಿ ಏನು ಪದ್ಧತಿ ಆಗಿದೆ ಅಂದ್ರೆ, ಒಂದು ಮಗು ಹುಟ್ಟಿದ ತಕ್ಷಣ ಮನೆಯಲ್ಲಿ 1 ತಿಂಗಳ ಒಳಗಡೆ ಇಲ್ಲ 3 ತಿಂಗಳ ಒಳಗಡೆ ಫಸ್ಟ್ ಅಣ್ಣಮ್ಮನ ಪಾದಕ್ಕೆ ತಗೊಂಡ್ಬಂದು ಮಗುನ ಮುಡಿಸಿ ಅನಂತರ ಬೇರೆ ದೇವಸ್ಥಾನಕ್ಕೆ ಹೋಗೋದು ಅಂತ ಒಂದು ಇದೆ. ಪ್ರತಿ ಇಲ್ಲಿ ಜಾತಿಯ ವರ್ಗದವರೆಲ್ಲ ಇಲ್ಲಿ ಮುಸ್ಲಿಮರು ಬರ್ತಾರೆ. ಮುಸ್ಲಿಮರು ಬಂದು ಅಮ್ಮ ಆಗಿದೆ ತೀರ್ಥ ಹಾಕ್ಸ್ಕೊಂಡು ಹೋಗ್ತಾರೆ. ಈ ಮಗುವನ್ನ ಕರ್ಕೊಂಬರೋದು ಎಳೆ ಮಗುನ ಮೊದಲು ಅಣ್ಣಮ್ಮನ ಪಾದಕ್ಕೆ ಮುಡಿಸಿ ಮತ್ತೆ ಮಕ್ಕಳ ತಾಯಿ ಅಮ್ಮ ಅಂತ, ಮಕ್ಕಳು ತಾಯಿ ಅಮ್ಮ ಅಂತ ಹೇಳಿ ಎಳೆ ಮಕ್ಕಳನ್ನ ಕರ್ಕೊಂಡು ಎಳೆ ಮಕ್ಕಳನ್ನ ತಗೊಂಡ್ಬಂದು ತಾಯಿಗೆ ದಯ ದರ್ಶನ ಮಾಡಿಸಿ ತಾಯಿದ ಒಂದು ಆಶೀರ್ವಾದ ತಗೊಂಡೋಗಿ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಮಗು ಅಂತ ನಂಬಿಕೆ. ಅಂದ್ರೆ ಹುಟ್ಟಿದ ಮಗುನ ಮೊದಲು ದರ್ಶನ ಆಗ್ಬೇಕಾಗಿ ಅಮ್ಮಂದೆ, ಅವ್ರ ಮನೆ ದೇವರು ಅದಕ್ಕೆಲ್ಲ ನಾವು ತದನಂತರ ಮೊದಲು ಹುಟ್ಟಿದ ಮಗುನ ಕರ್ಕೊಂಡ್ಬಂದು ಅಣ್ಣಮ್ಮ ದರ್ಶನಕ್ಕೆ ಬರೋದು. ಅದು ಹಳೆ ಬೆಂಗಳೂರಿನಿಂದ ಜನಗಳು ಪಾಲಿಸ್ಕೊಂಡ್ ಬಂದಿದ್ದಾರೆ. ಅದು ಬೆಂಗಳೂರು ನಗರ ಬೆಳೀತಾರಂಗೆ ಪ್ರತಿಯೊಬ್ರು ಬಂದು ಇಲ್ಲಿ ಆ ತಾಯಿಗೆ ಮಕ್ಕಳನ್ನ ಕರ್ಕೊಂಡ್ಬಂದು ಆಶೀರ್ವಾದ ಮಾಡ್ತಾರೆ. ಒಂದು ದೇವಸ್ಥಾನದ ಮಾಹಿತಿಯನ್ನ ನಮ್ಗೆ ನೀಡಿದ್ದೀರಾ, ನಮಗೆ ತುಂಬಾ ಧನ್ಯವಾದ. ಮೇಡಮ್ ನಮಸ್ಕಾರ. ಏನಿದೆಯಲ್ಲ, ಏನ್ ಮಾಡ್ತಿದ್ದೀರಾ ನೀವು? ಏನಿಲ್ಲ ಮ್ಯಾಮ್, ದೇವ್ರಿಗೆ ಹರಕೆ ಕೊಟ್ಬಿಟ್ಟಿದೀವಿ ಜಾಬ್ ಸಿಗ್ಲಿ ಅಂತ. ಸೊ ಅದು ಪೂಜೆ ಮಾಡಕ್ ಬಂದಿದೀವಿ. ಹರಕೆ ತೀರ್ಸಕ್ ಬಂದಿದ್ದೀರಾ? ಇಲ್ಲ, ಶುರು ಈಗ ತಾಯಿಗೆ ದೀಪ ಹಚ್ಬಿಟ್ಟು ಒಳ್ಳೆ ಜಾಬ್ ಸಿಗ್ಲಿ ಅಂತ ಬೇಡ್ಕೊಳಕ್ ಬಂದಿದೀವಿ ಮ್ಯಾಮ್. ಎಷ್ಟು ವರ್ಷದಿಂದ ನೀವು? ನಾವೆಲ್ಲ ಬೈ ಬರ್ತ್ ಮ್ಯಾಮ್ ಇಲ್ಲೇ ಹುಟ್ಟು ಬೆಳ್ದಿರೋದು ಬೆಂಗಳೂರಲ್ಲೇ. ಬೆಂಗಳೂರಿಗರೇನಾ ನೀವು? ಹೌದು ಮ್ಯಾಮ್. ಸೊ ಬೈ ಬರ್ತ್ ಏನೇ ಇದ್ರೂನು ದೇವಿಗೆ ಬಂದು ಒಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ಆರತಿ ಮಾಡ್ತಾ ಇರ್ತೀವಿ, ಬಂದ್ಬಿಟ್ಟು ನಾನ್ ವೆಜ್ ಆರತಿ ಮಾಡ್ತೀವಿ ನಾವಿಲ್ಲಿ. ಸೊ ಎಲ್ಲ ತರ ನಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ದೇವಿ. ಅದಕ್ಕೆ ಏನೇ ಒಂದು ಒಳ್ಳೆ ಕಾರ್ಯ ಶುರು ಆಗಕ್ಕೆ ಮೊದಲು ನೀವು ದೇವಿಗೆ ಒಂದು ಹರಕೆ ಪೂಜೆ ಸಲ್ಲಿಸ್ತೀವಿ. ಇಲ್ಲಾಂದ್ರೆ ಬೇಡ್ಕೊಂಡ್ ಆದ್ಮೇಲೆ ದೇವಿಗೆ ಬಂದ್ ಮಡ್ಲು ತುಂಬೋದು, ಎಲ್ಲಾ ತರ ಕಾರ್ಯ ಮಾಡ್ತಾ ಇದೀವಿ. ನಾವ್ ಏನ್ ಮನ್ಸಲ್ಲಿ ಹರ್ಸ್ಕೊಂತೀವಿ ದೇವಿಗೆ ನಡ್ಸ್ಕೊಡ್ತಿದ್ದಾರೆ. ಆ ದೇವಿ ನಿಮ್ಗೆ ನಡ್ಸ್ಕೊಡ್ತಾ ಇದ್ದಾಳೆ. ಅಂದ್ರೆ ನೀವು ಹುಟ್ಟಿನಿಂದ ಬೆಂಗಳೂರಿಗೆ, ಹೀಗಾಗಿ ನೀವು ಅಲ್ಲಿಂದನು ನಿಮ್ಮ ತಂದೆ ತಾಯಿಯಿಂದ ಪೂರ್ವಿಕರಿಂದನೂ ಎಲ್ಲಾ ಬರ್ತಾ ಇರ್ತಾರೆ. ನಮ್ಮ ಮನೆ ದೇವ್ರ ತರಾನೇ ಅಮ್ಮ. ಹೌದಾ? ಪಾಪು ನಿಮ್ ಮಗ ಯಾವ ದೇವಸ್ಥಾನಕ್ಕೆ ಬಂದಿದ್ಯಾ ಚಿನ್ನು ನೀನು? ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದಿದ್ಯಾ? ನಿಂಗೆ ಮಾಮಿ ಅಂದ್ರೆ ಇಷ್ಟನಾ? ಮತ್ತೆ ಏನ್ ಮಾಡ್ತಿದ್ಯಾ ನೀನ್ ದೇವಸ್ಥಾನಕ್ಕೆ ಬಂದು? ಸ್ಕೂಲ್ಗೆ ಹೋಗ್ತಾ ಇದೀಯಾ? ಇವತ್ತು ಸ್ಕೂಲ್ ರಜಾನಾ? ಹೌದಾ? ದೇವಸ್ಥಾನಕ್ಕೆ ಬರಕ್ಕೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಯ್ತು. ಶುರು ಆಗಿದೆ. ಎಕ್ಸಾಮ್ ಎಲ್ಲ ಹೇಗ್ ಮಾಡಿದೆ? ಚೆನ್ನಾಗಿ ಮಾಡಿದೀಯಾ? ಅಮ್ಮನ ಜೊತೆ ನಿಂಗೆ ದೇವಸ್ಥಾನಕ್ಕೆ ಬರಕ್ ಇಷ್ಟನಾ? ಹೇಗಿದೆ ಅಮ್ಮ? ನೋಡಿದ್ಯಾ? ದರ್ಶನ ಆಯ್ತಾ? ಇನ್ನೂ ಇಲ್ಲ, ಇನ್ಮೇಲೆ ಮಾಡ್ಬೇಕಾ? ಗುಡ್. ಏನ್ ನಿನ್ನ ಹೆಸರು? ವಿರಾಜ್. ಓಕೆ. ಎಷ್ಟನೇ ಕ್ಲಾಸ್ ಈಗ? ಯು ಕೆ ಜಿ. ಪಾಸ್ ಆದ? ಎಕ್ಸಾಮ್ ಪಾಸ್ ಆದ್ರೆ ಫಸ್ಟ್ ಸ್ಟ್ಯಾಂಡರ್ಡ್.
ಓಹೋ, ಫಸ್ಟ್ ಸ್ಟ್ಯಾಂಡರ್ಡ್, ಕಂಗ್ರ್ಯಾಚುಲೇಷನ್. ಯಾವ ಸ್ಕೂಲ್ ನಿಂದು? ಕಾರ್ಮೆಲ್. ಓಕೆ, ಗುಡ್. ಸರ್ ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾವು ಹುಟ್ಟಿಬೆಳೆದಿದ್ದು ಇಲ್ಲಿಂದ. ಬೆಂಗಳೂರಿಗೆ ನೀವು? ಬೆಂಗಳೂರು. ಅಮ್ಮನವ್ರದ್ದು ಪವಾಡ ತುಂಬಾ ಇದೆ. ಇನ್ನೊಂದೇನಪ್ಪ ಅಂದ್ರೆ ಬಹಳ ಸಾಕಷ್ಟು ಜನ ಬರ್ತಾರೆ ಇಲ್ಲಿ, ಹೊರಗಡೆಯಿಂದೆಲ್ಲ ಬರೋರು ಇದ್ದಾರೆ ಇಲ್ಲಿ. ಆಮೇಲೆ ಬಹಳ ಪವರ್ಫುಲ್ ಮೇಡಮ್ ಇದು. ಅಮ್ಮನವ್ರದ್ದು ಬಹಳ ಶಕ್ತಿ ಇದೆ ಇಲ್ಲಿ. ಸುಮಾರು ಜನ ಬರ್ತಾರೆ, ಹೊರಗಡೆ ಊರಿಂದೆಲ್ಲ ಬರ್ತಾರೆ. ಈ ತರ ಎಲ್ಲ ಪೂಜೆ ಎಲ್ಲ ಕೊಡ್ತಾರೆ ಇಲ್ಲಿ ಬಹಳ ಜನ. ಇನ್ನೊಂದು ಏನಪ್ಪ ಅಂದ್ರೆ ಇವಾಗ ಈಗಿನ ಕಾಲ ಮಕ್ಕಳು ಜೊತೆ ಕರ್ಕೊಂಡ್ಬರ್ಬೇಕು, ತಂದೆ ತಾಯಿದಿರೆಲ್ಲ. ನಿಮ್ಮ ಮಗು ಅವ್ರಿಗೂ ಗೊತ್ತಾಗ್ಬೇಕು, ನಮ್ಮ ತಂದೆಯವ್ರಿಗೆ ಕರ್ಕೊಂಡ್ ಬಂದಿದ್ರು, ಬಹಳ ಸತ್ಯ ಇದೆ, ಪ್ರತಿಯೊಂದು ಗೊತ್ತಾಗ್ಬೇಕು, ಕಾಲ ಮಕ್ಳಿಗೂ ಗೊತ್ತಾಗ್ಬೇಕು. ಸೊ ಅದಕ್ಕೆ ನನ್ನ ಮಗನ್ ಕರ್ಕೊಂಡ್ ಬರ್ತಿದೀನಿ, ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಸುಮಾರು ಜನ ಕರ್ಕೊಂಡ್ ಬರ್ಬೇಕು. ನಿಮ್ಮಿಂದ 4 ಜನ ಗೊತ್ತಾದ್ರೆ ಅವ್ರು ಕರ್ಕೊಂಡ್ ಬರ್ತಾರೆ. ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು. ಬಹಳ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.